ಮಾನವತಾವಾದಿ, ವಿಶ್ವದ ಮಹಾನ್ ನಾಯಕ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ, ನಾಳಿನ ದಿವಸ ಇಡೀ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವವನ್ನು ಬಹಳ ಅದ್ಧೂರಿಯಾಗಿ, ವಿಜೃಂಭಣೆಯಿಂದ, ಬಹಳ ಖುಷಿಯಾಗಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಅದೇ ತರನಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಬಹಳ ಅದ್ಧೂರಿಯಾಗಿ ಎಲ್ಲ ಸಮುದಾಯದವರು ಕೂಡಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ SC STಗಳಿಗೆ ಅಷ್ಟೇ ಒಂದು ರಿಸರ್ವೇಷನ್ ಸಿಗುವಂಥದ್ದು ಮಾಡಲಿಲ್ಲ. ಅವರು ಎಲ್ಲ ಸಮುದಾಯಗಳಿಗೆ, SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಈ ಕೂಡ ಪ್ರಚಲಿತ ಬ್ರಾಹ್ಮಣರಿಗೂ ಕೂಡ ಒಂದು ರಿಸರ್ವೇಷನ್ವನ್ನು ಮುಟ್ಟುವಂತೆ ಎಲ್ಲ ಸಮುದಾಯದವರಿಗೆ ಒಂದು ಅನುಕೂಲವಾಗಿ, ಶೋಷಿತ ವರ್ಗಗಳಿಗೆ ಅನುಕೂಲವಾಗುವಂಥ ಕಾನೂನನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ವತಿಯಿಂದ ಏನು 11ನೇ ತಾರೀಕಿನ ದಿವಸ ಬೆಂಗಳೂರಿನ ವಿಧಾನಸೌಧ ಮುಂದಗಡೆ ಇರುವಂಥ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ, ಅಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ತುಮಕೂರು, ಚಿತ್ರದುರ್ಗ, ಹುಬ್ಳಿ, ಧಾರವಾಡ, ಹೀಗೆ ನಿಪ್ಪಾಣಿವರೆಗೆ 4 ದಿವಸಗಳ ಕಾಲ ಬೈಕ್ ರ್ಯಾಲಿ ಮುಖಾಂತರ ನಿಪ್ಪಾಣಿಗೆ ಮುಟ್ಟುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಿಪ್ಪಾಣಿಯಲ್ಲಿ ಬಂದು ಹೋಗಿ ಒಂದು 100 ವರ್ಷಗಳ ಕಾಲ ಇತ್ತು. ಅದಕ್ಕೋಸ್ಕರ ಒಂದು ದೊಡ್ಡ ಪ್ರಮಾಣದಲ್ಲಿ ಸುಮಾರು 20-25 ಸಾವಿರ ಜನಸಂಖ್ಯೆಯನ್ನು ಸೇರಿಸಿ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಿಪ್ಪಾಣಿಯಲ್ಲಿ 15ನೇ ತಾರೀಕಿನ ದಿವಸ ಚಿರಾಗ್ ಪಾಸ್ವಾನ್ ಅವರು, ಕೇಂದ್ರ ಮಂತ್ರಿಗಳಾದಂಥ ಚಿರಾಗ್ ಪಾಸ್ವಾನ್ ಅವರು ಅವತ್ತಿನ ದಿವಸ ಅಲ್ಲಿ ಆ ಸಮಾರೋಪ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ನಾಳೆ ಸಾಯಂಕಾಲ 4 ಗಂಟೆಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಏನು ಮಾಜಿ ಶಿಕ್ಷಣ ಸಚಿವರಾದಂಥ ಎನ್ ಮಹೇಶ್ ಅವರು ಕೂಡ ಆ ಸಭೆಗೆ, ಅಂಬೇಡ್ಕರ್ ಜಯಂತಿಗೆ ಆಗಮಿಸುವವರಿದ್ದಾರೆ. ಈ ಥರನಾಗಿ ನಾವು ಎಲ್ಲರೂ ಭಾಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡಿಕೊಂಡು ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ನಾವು ಕೂಡ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಒಂದೇ ಜಾತಿಗೆ ಕೊಟ್ಟಿಲ್ಲ, ಅವರು ಇಡೀ ಮಾನವ ಕುಲದ ಎಲ್ಲ ಸಮುದಾಯಗಳಿಗೆ ಸಂವಿಧಾನವನ್ನು, ಕಾನೂನನ್ನ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಎಲ್ಲರೂ ಆಚರಣೆ ಮಾಡುವಂಥದ್ದು ಆಗಲಿ ಅಂಥೇಳಿ ತಮಗೆಲ್ಲರಿಗೆ ಇನ್ನೊಮ್ಮೆ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ನಾನು ಚಿದಾನಂದ್ ಚಲವಾದಿ.